ಜಿಲ್ಲಾಸ್ಪತ್ರೆಯಲ್ಲಿ ಅವ್ಯವಸ್ಥೆ ಆಗರವಾಗಿದೆ ಅಂತ ಪ್ರತಿನಿತ್ಯ ಏನು ಸುದ್ದಿ ಮಾಡ್ತಾನೆ ಇದ್ದೀವಿ, ಆದರೂ ಎಲ್ಲ ಒಂದು ಕಡೆ ನಿಮ್ಮ ಗಮನಕ್ಕೆ ಬಂದಿಲ್ವಾ? ಬಾಣಂತಿಯ ಸಾವು ಕೂಡ ಆಯಿತು. ಇಲ್ಲಿ ಈಗಾಗಲೇ ಅದರ ಬಗ್ಗೆ ಹೇಳಿದ್ದೀನಿ, ಆಯಿತಾ. ಈಗ ಜಿಲ್ಲಾ ಆಸ್ಪತ್ರೆಗೆ ಈಗ ಅದಕ್ಕೆ ಹೊಸ ರೂಪ ಕೊಡಬೇಕು ಅಂತ ಹೇಳಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಮಾಜಿ ಉಪಮುಖ್ಯಮಂತ್ರಿಗಳು ಪರಮೇಶ್ವರ್ ಸಾಹೇಬರು ಹೇಳಿದ್ದಾರೆ. ಅದಕ್ಕೊಂದು ಸಮಗ್ರ ಒಂದು ಇದನ್ನು ನಾವು ತಯಾರು ಮಾಡ್ತಾ ಇದ್ದೀವಿ, ಆಯಿತಾ. ಅದನ್ನು ಮಾಡ್ತೀವಿ. ಈಗಿರುವಂಥದ್ರಲ್ಲಿ ಯಾರ ಮೇಲೆ ಅಲ್ಲಿ ಜಿಲ್ಲಾಸ್ಪತ್ರೆ ಸಂಬಂಧಪಟ್ಟ ಇಲ್ಲ ಏನಾದರೂ ನಿರ್ದಿಷ್ಟವಾದಂಥ ನಮಗೆ ಆರೋಪಗಳಿದೆ, ಖಂಡಿತ ಅದ್ರ ಬಗ್ಗೆ ನಾವು ನೋಡ್ತೀವಿ. ಇಲ್ಲ ಇವತ್ತಿಲ್ಲ, ನಾನು ಟಿಪ್ಟೂರ್ ಭೇಟಿ ಕೊಡ್ತಾ ಇದ್ದೀನಿ. ಟಿಪ್ಟೂರಿನ MCH ಆಸ್ಪತ್ರೆಗೆ ಭೇಟಿ ಕೊಡ್ತಾ ಇದ್ದೀನಿ. ಮತ್ತೆ ಹೊರಗಡೆ ಔಷಧಿ ಬರ್ಕೊಳ್ಬಾರ್ದು ಅಂತಿದೆ. ಸೊ ಒಂದು ವೇಳೆ ಔಷಧಿ ಇಲ್ಲದೆ ಇದ್ರೂ ಕೂಡ ಅವ್ರು ಫಂಡ್ ಇದೆ, ಆ ಫಂಡಿನ ತಂದು ಹೌದು ಹೌದು ಆಗ್ತಾ ಇಲ್ಲ. ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ನೋಡಿ, ನೀವು ನೋಡಿ ಹಂಗೆಲ್ಲ ಹೇಳ್ಬೇಡಿ. ನೀವು ಆಗ್ತಾ ಇದೆ ನೋಡಿ, ಏನಾದ್ರು ನೋಡಿ, ಅವರ ದುಡ್ಡಲ್ಲೂ ಅವ್ರ ಹತ್ರನೂ ಕೂಡ ದುಡ್ಡು ಕೊಟ್ಟಿರ್ತೀವಿ, ಔಷಧಿಗಳು ಖರೀದಿ ಮಾಡಿ ಕೊಡಬೇಕು. ಅಲ್ಲಿ ಕೊಡದೆ ಹೋದರೆ ಅದು ಅಪರಾಧನೇ, ಆಯಿತಾ. ಆ ಥರ ಏನಾದರೂ ನಿರ್ದಿಷ್ಟ ನೀವು ಈ ಥರ ಪ್ರಕರಣಗಳು ಹೇಳಿದ್ರೆ ಖಂಡಿತ ನಾನು ಕ್ರಮ ತಗೊಳ್ತೀನಿ. ಅನುಭವ ಬಗ್ಗೆ ನಮಗೆ ಹೇಳಿ, ಯಾರು ಡಾಕ್ಟ್ರು, ಯಾರು ಬರ್ಕೊಟ್ರು, ಯಾರು ಅಂತ ಹೇಳಿ ಅವ್ರನ್ನ ಕ್ರಮ ತಗೊಳ್ತೀವಿ. ಓಕೆ, ನನಗೆ ಹೇಳಿ.